ಹಾ ಹಾ ಹೌದಲ್ರಿ? ಹಾ ಅದು ಖರೇನೋ ಸುಳ್ಳು ತೆಲಿನೂ ಹಾಕಿರಿ. ಹೌದು. ಮೊದಲು ಮೂಲ ಪಾಯ ನೀವು ಯಾಕೆ ಕೂತೀರಿ ಅಂದ್ರೆ ನೀವೆಲ್ಲ ನಿಮಗೆ ಹೇಳಿನಲ್ಲ ದೇವರ ಸ್ವರೂಪ. ಹೌದು. ಧರ್ಮ ಅಂದ್ರ ಮೊದಲು ಮೂಲ ಪಾಯ ಏನದು ಇದನ್ನ ತಿಳ್ಕೋರಿ. ಹೌದು ಹೌದು. ಧರ್ಮ ಅನ್ನೋದು ಎದಕ್ಕೆ ಅನ್ನಬೇಕು? ಎದಕ್ರಿಪ್ಪ? ನ್ಯಾಯ ಸಮ್ಮತವಾಗಿರುವಂತ ಕೆಲಸ ಕಾರ್ಯಕ್ಕೆ ಧರ್ಮ ಅನ್ನಬೇಕು. ಹೌದು. ಸಾತ್ವಿಕ ಸದ್ಭಾವ ಸತ್ಯಕತೆಯನ್ನ ಎದಕ್ಕೆ ಹೊಂದಿರ್ತದ ಅದಕ್ಕೆ ಧರ್ಮ ಅನ್ನಬೇಕು. ಹೌದಿಪ್ಪ. ಹೌದಾ? ಉದಾಹರಣೆ ಕೊಟ್ಟಾರ್ರಿ ಅವರು. ಹಾ ದ್ರೌಪದಿ ದುರ್ವಾಸ ಮುನಿಗೆ ಶೀರಿ ಕೊಟ್ಟಳು. ಸೀರೆ ಕೊಟ್ಲು. ಹೌದಿಲ್ರಿ? ಹೌದು. ಶೀರಿ ಕೊಟ್ಟಳು. ನೀ ಮಾಡಿದ ಕರ್ಮಕ್ಕ ನಾ ನಿನಗ ಮುಂದೆ ಈ ಶೀರಿ ದೊಡ್ಡದಾಗ್ತದ ಅಂದತ್ ನೋಡ್ರಿ ಅವ. ಹಾ ಹಾ ಹಾ. ಈ ಸೀರೆ ಏನ್ರಿ ಇದು ಹಿಂಗಂದ್ರ? ಈ ಸೀರೆ ದೊಡ್ಡದಾಗ್ತದ್ರಿ. ಅಲ್ರಿ, ನಾ ಅವ್ರಿಗೆ ಕೇಳಲ್ಲ, ಅವ್ರಿಗೆ ಕೇಳೋದು ನಿತ್ಯ. ಈಗ ಹಾ ಹಿಂಗ ಅಡವಿಗೆ ಬಿದ್ದು ಮಾತಾಡ್ತಾರತ್ ನನಗೆ ಗೊತ್ತಾಗಿಲ್ಲ. ಹೌದು. ಅಲ್ರಿ, ಶೀರಿ ಕೊಟ್ಟಳತ್ ನೋಡ್ರಿ ಕರ್ಮತ್ ನೋಡ್ರಿ ಅದು. ಹಾ ಹೌದ್ರಿ. ಇನ್ನೊಬ್ಬರಿಗೆ ಹಲೋ ಹಲೋ ಒಟ್ಟು ಇದೇ ಯುಗದಂದು ಹೋಲೈತಿ ಬಾಬ. ಎಲ್ಲ ಬರ್ತಾವ. ಸುಮ್ಕುಂದ್ರಿ ತಡಿ ಒಂಜಾರ. ಹಾ ಹಾಂ ಒಂದು ಸ್ವಲ್ಪ ತಡಿನಿ. ಮೊದಲೇ ಮ್ಯಾಗ ಬಿಸಿಲದ ಅಟ್ಟು ಕಾವು ಮಾಡ್ಕೊಬಾರ್ದು. ತಡಿನಿ, ಎಲ್ಲ ಬರ್ತಾವ. ಹೌದು. ಜಗತ್ತಿನೊಳಗೆ ಅದು ಕರ್ಮದಿಂದ ಕೊಟ್ಟಾಳ ತಂದುಬಿಟ್ರು ಅವರು. ಹೌದಾ? ಈಗ ಒಬ್ಬರಿಗೆ ಆಪತ್ತು ಬಂದದ. ಹಾ ಆಪತ್ತು ಅಂತ ಸಂಕಟದೊಳಗೆ ನಾವು ಸಹಾಯ ಮಾಡ್ದೇವಂದ್ರೆ ನಿಮ್ಮ ಕಡೆ ಮಹಾರಾಷ್ಟ್ರದಾಗ ಧರ್ಮ ಅತ್ತಾರೇನು ಕರ್ಮ ಅತ್ತಾರ್ರಿ? ಏನತ್ತಾರ ಕಕ್ಕ? ಇಲ್ಲ, ಕಷ್ಟ ಬಂದದ. ಕಷ್ಟ ಬಂದಾಗ ಅವನಿಗೆ ಒಬ್ಬನಿಗೆ ಜೀವ ಹೋಗ್ಲಿಕ್ಕೆ ನಿತ್ತದಂದ್ರೆ ಅವನಿಗೆ ನೀವು ಕಾಪಾಡಿದಿರಿ ಅಂದ್ರೆ ದೇವ್ರಂತ ಮನುಷ್ಯಪ್ಪ ಎಂಥ ಧರ್ಮವಂತ. ಹಾ ಒಂದು ಕಾಪಾಡ್ದ ಅತ್ತೀರೇನಿಲ್ಲ. ಮತ್ತ ಅವ ದುರ್ವಾಸ ಮುನಿರೇ ನಿಕ್ಕ ದಿಗಂಬರಿದ್ದ ಬತ್ತಲೇ ಇದ್ದ. ಆ ಬತ್ತಲೇ ಇದ್ದವನಿಗೆ ಶೀರಿ ಕೊಟ್ಟಕ್ಕೆ ಕಾಪಾಡ್ಯಾವಂದ್ರೆ ಇದು ಧರ್ಮತ್ತಿರಿ ಏನು ಕರ್ಮತ್ತಿರಿ? ಮತ್ತು ಇವ್ರು ಕರ್ಮ ಅತ್ತಾರಲ್ಲ ಹೆಂಗ್ರಿ? ಹ್ಯಾಂಗ್ರಿ ಕಕ್ಕ? ಹೆಂಗ್ರಿ? ನೀವು ವಿಷಯ ಗೊತ್ತಾಗಿಲ್ಲ ತನ್ರಿ. ಹಾ ಅದಕ್ಕೆ ನಡೀತದ. ಆದ್ರೆ ಎದರ್ದರಿ ಎದಕ್ಕೆ ಒಯ್ದು ಹೋಲಿಕೆ ಮಾಡಬೇಡ್ರಿ. ಹೌದು. ಆಕಳ ಕರಿ ಎಮ್ಮಿ ಕರಿ ಹಚ್ಚಬೇಡ್ರಿ. ಕರ್ಮ ಎಷ್ಟು? ಹೌದು. ಕರ್ಮ ಎಷ್ಟು? ಕರ್ಮದೊಳಗೆ 4 ಪ್ರಕಾರ. ನಿಮಗೆ ಗೊತ್ತಿಲ್ಲ, ನಾ ಹೇಳ್ತೀನಿ, ನಿಮ್ಮದು ಕೇಳ್ರಿ. ಹಾ ಕರ್ಮ ಎಷ್ಟು? ಹಾ ಕರ್ಮದೊಳಗೆ 4 ಪ್ರಕಾರ. ಹೌದು. ಒಂದು ಶುದ್ಧ ಕರ್ಮ. ಹೌದು. ಇನ್ನೊಂದು ನಿಷಿದ್ಧ ಕರ್ಮ. ನಿಷಿದ್ಧ ಕರ್ಮ. ಹೌದಾ? ಒಂದು ಸತ್ಯ ಕರ್ಮ, ಇನ್ನೊಂದು ಅಸತ್ಯ ಕರ್ಮ. ಹೌದು. ಕರ್ಮದೊಳಗೆ 4 ಪ್ರಕಾರ. ಆದರೆ ಧರ್ಮದೊಳಗೆ ಪ್ರಕಾರ ಇಲ್ಲ. ಧರ್ಮ ಒಂದೇ ಅದ. ಹೌದಾ? ಅದಕ್ಕೆ ಅವ್ರೇಂದ್ರು ಏನಂದ್ರು? ಹಾ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಹೌದು. ಅವ್ರಂದ್ರು ಧರ್ಮದಿಂದ ವಿಶ್ವಕ್ಕೆ ಎಲ್ಲಿ ಶಾಂತಿ ಆಗ್ಯದ್ರಿ ಹಾ ಅಂದ್ರೆ ಅವ್ರು. ಹೌದಾ? ಇದು ಎಲ್ಲ ಮಾತಾಡೋದು ಅಡ್ಡ ಮಾತಾಡ್ದಂಗೆ ಆಗ್ತದ. ಹಾ ಹಿಂಗೆ ಮಾತಾಡಬೇಡ್ರಿ. ಹೌದು. ದ್ರೌಪದಿ ಸೀರೆ ಕೊಟ್ಟಳು, ಇದು ಕರ್ಮಂದ್ರಿ. ಹಾ ನಿಮಗೆ ಗುರುತಿಲ್ಲ. ಹೌದು. ದ್ರೌಪದಿ ದುರ್ವಾಸಗೆ ಸೀರೆ ಕೊಟ್ಟಿದ್ದು ಸುಳ್ಳ. ಸುಳ್ಳ. ನಾ ಒಂದು ಹೇಳ್ತೀನಿ, ತಿಳ್ಕೋರಿ. ಹೌದು. ಕೃಷ್ಣ ಪರಮಾತ್ಮ ಮತ್ತು ನೋಡ್ರಿ, ಇಲ್ಲಿ ಯಾರೇ ಇದ್ದೀರಿ ಅಂದ್ ಮೊದಲೇ ಯೂಟ್ಯೂಬ್ ಅಂದ ಮುಂದೆ ಹೌದು. ಹಂಗೆ ಅಟ್ಟು ಸುಳ್ಳೆ ಹೇಳ್ತೇನೆ ನೀವು ಅನ್ನಪ್ಪ. ಹೌದು. ಇಲ್ಲ, ಅದನ್ನು ಅಂತಾರ ದುರ್ವಾಸ ಮುನಿಗೆ ಶೀರಿ ಕೊಟ್ಟಿದ್ದು ಖರೆ, ನಾ ಏನು ತಪ್ಪ ಅನ್ನಂಗಿಲ್ಲ. ಹಾ ಹಾ. ಆದ್ರೆ ದುರ್ವಾಸ ಮುನಿಗೆ ಶೀರಿ ಕೊಟ್ಟಿದ್ದಳಂದ್ರ ಹೌದು. ದುಶ್ಯಾಸನ ಶೀರಿ ಸೆಳಿವಾಗಿ ಏನು ದುರ್ವಾಸ ಮುನಿ ಬಂದು ಕೊಟ್ಟು ಏನು ಕೃಷ್ಣ ಕೊಟ್ಟತ್ತೀರಿ? ಯಾರು ಕಾಪಾಡದ್ರಿ ಅವಾಗ? ಯಾರು ಕಾಪಾಡದ್ರಿ? ಯಾರು ಕಾಪಾಡದ್ರ ಕಕ್ಕ? ಕೃಷ್ಣ ಇಲ್ಲ. ಮತ್ತು ಕೂಲಿಗೆ ನಾನು ನಿನ್ನ ಬಲಿ ಬಂದೀನಿ ಕಕ್ಕ. ನೀ ತಂಬಾಕು ತೆಕ್ಕವನ ಬಲಿ ಕೂಲಿಗೆ ಬಂದೀನಿ. ಹಾ ಅಚ್ಚಿ ಕಡೆ ಆ ಚಸ್ಮಾ ಇದ್ದು ಮುತ್ತನ ಬಲಿ ಪಗಾರ ಕೇಳಿದ್ರೆ ಅವ ಕೊಡ್ತಾನ? ಅವ ಕೊಟ್ಟನ್ರಿ, ಗೆಬ್ಬಿ ಕೊಡ್ತಾನ. ನಾನು ನಿನ್ನ ಹೊಲ್ದಾಗ ದುಡ್ದೀನಿ, ಅವನ ಬಲಿ ನೀ ಕೊಡ್ತೀವ ಪಗಾರ? ಅವ್ನ ಹೊಲ್ದಾಗ ದುಡಿದ್ರ ಕೊಡ್ತೀರೇನ್ರಿ? ಇಲ್ಲ, ನಾ ಇವತ್ತ ಇಲ್ಲಿ 10 ಸಂಘ ಕೂಡಲು ಕಾಡ್ಲಕತ್ತೀನಿ. ಹೌದು. ಮುಂದೆ ಕೋರ್ಷೆಗಾಂವ್ಗೆ ಹೋಗಿ ಪಗಾರ ಕೇಳಿದ್ರೆ ಕೋರ್ಷೆಗಾಂವ್ದವ್ರು ಪಗಾರ ಕೊಡ್ತಾರೇನ್ರಿ? ಎಲ್ಲಿದ್ರಿ? ನೀವು ಹೇಳ್ತೀರ ಅಂದ್ರೆ ನಾ ನಂಬಲಕ್ಕೆ ಹುಚ್ಚಲ್ಲ. ಅದಾ ದ್ರೌಪದಿ ಯಾವಾಗ ಪುಣ್ಯ ಮಾಡಿದಳು ಅದನ್ನು ಹೇಳ್ತೀನಿ ಕೇಳ್ರಿ. ಹಾ ಕೃಷ್ಣ ಪರಮಾತ್ಮ ದ್ರೌಪದಿ ಮ್ಯಾಲ ಭಾಳ ಜೀವ.
ಹೌದು ಅಂದ್ರೆ ಆಕಿಗೆ ತಂಗಿನೂ ತಿಳ್ಕೊಂಡಿದ್ದ, ಹಾ. ಪರಮ ಭಕ್ತಳು ಅಂತ ತಿಳ್ಕೊಂಡಿದ್ದ. ಹೌದು ಪರಮ ಭಕ್ತಳು ಅಂತ ತಿಳ್ಕೊಂಡಿದ್ದ, ಹಾ ತಂಗಿನೂ ಅಂತ ತಿಳ್ಕೊಂಡಿದ್ದ. ಹೌದು ದ್ರೌಪದಿ ಕೈಯಾಗ ಸಾಕ್ಷಾತ್ ಶ್ರೀಮನ್ನಾರಾಯಣ ಕೃಷ್ಣ ಪರಮಾತ್ಮ ಹೌದು ಮನಿ ಕೆಲಸ ಮಾಡ್ತಿದ್ರಿ. ಕಸ ಮುಸ್ರಿ ಮಾಡ್ಯಾನ ಅಂತ ಕೇಳಿರಿಲ್ಲ? ಹಾ ಪಾಂಡವ್ರ ಮನ್ಯಾಗ ಪರಮಾತ್ಮ ಕಸ ಮುಸ್ರಿ ಮಾಡ್ಯಾನ ಅಂತ ಹೇಳ್ತಾರಿಲ್ಲ? ಹೌದು ಕಸ ಮುಸ್ರಿ ಮಾಡ್ತಿದ್ದ. ಹೌದು ಪಾಂಡವ್ರ ಮನಿಯೊಳಗೆ ಕೃಷ್ಣ ಕಸ ಮುಸ್ರಿ ಮಾಡುವ ಹೊತ್ನ್ಯಾಗ ಹಾ ತನ್ನ ಖಾಸು ತಂಗಿ ಸುಭದ್ರ ಹೌದು ಅಳ್ಳಕತ್ತಳು. ಹಾ ಹಾ ನನ್ನ ಅಣ್ಣ ಕೃಷ್ಣ ನನ್ನ ಸ್ವಂತ ಅಣ್ಣ ಇದ್ರು ದ್ರೌಪದಿ ಮೇಲೆ ಜೀವ ಅದಾನ, ಅಕ್ಕಿ ಮನೆಗೆ ಹೋಗ್ತಾನ, ಅಕ್ಕಿಗೆ ಜೀವ ಮಾಡ್ತಾನ, ಇಲ್ಲದ ಅಕ್ಕಿಗೆ ತಂದು ಕೊಡ್ತಾನ, ಆಶೀರ್ವಾದ ಅಕ್ಕಿಗೆ ಮಾಡ್ತಾನ ಅಂತೇಳಿ ಅಳ್ಳಕತ್ತಳು. ಹೌದು ಈ ಮಾತ ಕೃಷ್ಣ ಪರಮಾತ್ಮನಿಗೆ ಗೊತ್ತಾಯ್ತು. ಗೊತ್ತಾಯ್ತ್ರಿಪ್ಪ. ದ್ರೌಪದಿಗೆ ಹೇಳ್ತಾನ, ಏನತ್ತಾ ತಂಗಿ ಸುಭದ್ರ ಹೌದು ಶಟ್ಕೊಂಡಾಳ, ಅಕ್ಕಿ ಮನೆಗಿಟ್ಟು ಹೋಗಿ ಒಂದಿಷ್ಟು ಮನೆ ಕೆಲಸ ಮಾಡಿ ಬರ್ತೀನಿ ಅಂತ ಹೇಳಿ ಹೌದು ದ್ರೌಪದಿಗೆ ಹೇಳಿ ಸುಭದ್ರನ ಮನೆಗೆ ಹೋದ್ರಿ. ಹಾ ಹಾ ಸುಭದ್ರ ದ್ರೌಪದಿ ಅಂದ್ರೆ ಯಾರ್ರಿ ಇವರು? ಯಾರಿಪ್ಪ? ಗದ್ದಲ ಮಾಡಬೇಡ್ರಿಪ್ಪ. ಇಲ್ಲ, ಅದು ಒಳ್ಳೆ ಕಾರ್ಯ. ಒಂದ್ ಸ್ವಲ್ಪ ಸಾವಕಾಶ ಮಾತಾಡ್ರಿ ಇಷ್ಟೇ ರೀ. ಹಾ ನಮ್ಮ ಮನುಷ್ಯಗೆ ತೊಂದರೆ ಮಾಡಬೇಡ್ರಿ. ಕೇಳೋರು ಪಾಪ ಚಿತ್ತು ಕೊಟ್ಟು ಕೇಳ್ತಾರೆ, ನಿಮಗೆ ನೋಡ್ಲಕತ್ತಾರ ಅವರು. ಹಾ ಹಾ ಅವ್ರು ನಿಮಗೆ ನೋಡೋಣ, ನಾನು ಆ ಕಡೆ ನೋಡ್ಲಕತ್ತೀನಿ. ಅವಾಗ ಹೌದು ಮಾಳಿಂಗರದ ಹಾಡ್ತೀನಿ ಅಂದ್ರೆ ಬಾಬಾ. ಅವಾಗ ಏನಾಯ್ತು ಅಂದ್ರ ಏನಾಯ್ತ್ರಿಪ್ಪ? ದ್ರೌಪದಿ ಬಿಟ್ಟು ಸುಭದ್ರನ ಮನೆಗೆ ಹೋದ್ರಿ ಕೃಷ್ಣ ಪರಮಾತ್ಮ. ಹೌದು ಕೃಷ್ಣ ಪರಮಾತ್ಮ ನಾವು ನೀ ಬಿಡು ಯಪ್ಪ, ಕೇಳಬೇಡ. ಆಗಲೇ ಮಾಳಿಂಗರಾಯಂದು ಹಾಡಿಲ್ಲ ಏನು? ಒಬ್ಬೊಬ್ರು ಇರ್ತಾರೆ ನೋಡು, ಒಟ್ಟ ಹಾ ಇಟ್ಟು ಮಾಡಿ ಎದ್ದು ಹೋಗಿಬಿಡೋರು, ಎಲ್ಲ ಹಾಳು ಮಾಡಿ. ಹಂಗೆ ಮಾಡಬೇಡ್ರಪ್ಪ. ಒಳ್ಳೆ ಜಾತ್ರೆ ಅದ, ಒಳ್ಳೆ ಕೇಳ ಜನ ಅದ. ಸುಭದ್ರನ ಮನೆಗೆ ಹೋಗಿ ಹಾ ಪಲ್ಯ ಹೆರ್ಚ್ಲಕತ್ರಿ ಕೃಷ್ಣ ಪರಮಾತ್ಮ. ಹೌದು ಪಲ್ಯ ಹೆರ್ಚ್ಲಕತ್ತ. ಹಾ. ಪಲ್ಯ ಹೆರ್ಚು ಮುಂದ ಒಂದಿಷ್ಟು ಕೈಗೆ ಚಾಕು ಹತ್ರಿ. ಹಾ ಹಾ ಯಾರಿಗ್ರಿ? ಯಾರಿಗಪ್ಪ? ಕೃಷ್ಣ ಪರಮಾತ್ಮಗೆ ಚಾಕು ಹತ್ತು. ಚಾಕು ಹೌದು ರಕ್ತ ಬಂತು. ಹೌದು ಅವಾಗ ಕೃಷ್ಣ ಪರಮಾತ್ಮ ಹಿಂಗೆ ಬಟ್ಟೆ ಹಿಡ್ಕೊಂಡ ಸುಭದ್ರ, ಹಾ ನನ್ನ ಕೈಗೆ ಚಾಕು ಹತ್ತ ತಂಗಿ ಅಂದ. ಹೌದು ನಿಂದ್ರಣ ಅಷ್ಟೇ ಒತ್ತಿ ಹಿಡಿ, ರಕ್ತ ಸೋರ್ತ ತಿಳ್ಕೊಂಡು ಸುಭದ್ರ ಏನು ಮಾಡಿದಳು, ಓಡಿ ಹೊರಗೆ ಬಂದು ತಿಪ್ಪ್ಯಾಗ ಹರಿದಿದ ಅರಬಿ ಹುಡುಕ್ಯಾಡ್ಲಕತ್ತಳ್ರಿ. ಹೌದು ಹೌದು ಹರಿದಿದ ಅರಬಿ ಹುಡುಕ್ಯಾಡ್ಲಕತ್ತಳು, ಹಾ ಬಟ್ಟಿಗೆ ಸುತ್ತಬೇಕಂತ ಹೇಳಿ. ಹೌದು ಈಕಿ ತಿಪ್ಪ್ಯಾಗ ತಿರುಗಾಡೋದು ದ್ರೌಪದಿ ನೋಡಿದಳು. ಹೌದು ಇವರಿಬ್ರು ಒಬ್ಬನ ಹೆಂಡ್ರಿ ರೀ ಇವರು. ಹಾ ಹಾ ಸುಭದ್ರನು ಅರ್ಜುನನ ಹೆಂಡ್ತೀನಿ. ಹೌದು ಆದ್ರೆ ದ್ರೌಪದಿ 5 ಮಂದಿಗಿದ್ದಳು ಇಷ್ಟೇ. ಹೌದು ಹೌದು ಆದ್ರೆ ಅರ್ಜುನ ಹೆಂಡ್ತಿನೂ ಆಕಿ. ಹಾ ದ್ರೌಪದಿ 5 ಮಂದಿ ಹೆಂಡತಿ, ಆದ್ರೆ ಸುಭದ್ರ ಅರ್ಜುನಗೊಬ್ಬನಿಗೆ ಹೆಂಡತಿ. ಹೌದು ಇಬ್ರು ಒಬ್ಬನ ಹೆಂಡ್ರಿ ಇವರು. ಹಾ ಆಕಿ ಹರಿದಿದ ಅರಬಿ ಹುಡುಕ್ಯಾಡ್ತಿದ್ಳು. ದ್ರೌಪದಿ ಕರೆದು ಕೇಳ್ತಾಳ, ಸುಭದ್ರ ಹಾ. ಯಾಕ ತಿಪ್ಪ್ಯಾಗ ಬಂದು ಏನು ಹುಡುಕ್ಯಾಡ್ಲಕತ್ತಿದಿ ಅಂದಾಗ, ಹೌದು ಅಕ್ಕ ಏನು ಹೇಳಿ, ಅಣ್ಣ ಒಂದಿಷ್ಟು ಪಲ್ಯ ಹೆರಿಸ್ತಿದ್ದ. ಹಾ. ಆ ಪಲ್ಯ ಹೆರ್ಚು ಹೊತ್ನ್ಯಾಗ ಅಣ್ಣನ ಬಟ್ಟಿಗೆ ಬೆರಳಿಗೆ ಚಾಕು ಹತ್ಯದ, ರಕ್ತ ಸೋರ್ಲಗತ್ತದ. ಹೌದು ಅದಕ್ಕೆ ಅರಬಿ ಹುಡುಕ್ಯಾಡ್ಲಕತ್ತೀನಿ, ಅಣ್ಣನ ಬೆರಳಿಗೆ ಸುತ್ತಲಕ್ಕ ತಂದಳು. ಹಾ ಹಾ ಇಟ್ಟು ಯಾವಾಗ ಕೇಳಿದಳು ದ್ರೌಪದಿ, ಹಾ ಪಟ್ನೆ ಓಡಿ ಬಂದು ಚಟ್ನೆ ಚೀರಿ ಹೇಳ್ತಾಳೆ, ಏನ ಸುಭದ್ರ, ಹಾ ನನ್ನ ಅಣ್ಣ ಕೃಷ್ಣ ಶ್ರೀಮನ್ನಾರಾಯಣ ಭಕ್ತವತ್ಸಲ ಕರುಣಾಸಾಗರ 14 ಲೋಕೆಲ್ಲ ತನ್ನ ಕುಕ್ಷದೊಳಗಿಟ್ಟುಕೊಂಡು ಸಲುವಂತ ನನ್ನ ಅಣ್ಣನಿಗೆ ಹೌದು ಬಟ್ಟಿಗೆ ಬೆರಳಿಗೆ ಚಾಕು ಹತ್ಯದತ್ತೇಳಿ ಕಣ್ಣಾರೆ ನೋಡಿ ಹಾ ತಿಪ್ಪಿ ಒಳಗೆ ಬಂದು ಹರಕ್ ಚಿಂದಿ ಹುಡುಕ್ಯಾಡ್ತೇನ, ಎಂತ ಹುಚ್ಚಿದ್ದಿ. ಹೌದು ನನ್ನ ಅಣ್ಣನ ಒಂದು ಹನಿ ರಕ್ತ ಈ ಭೂಮಂಡಲಕ್ಕೆ ಈ ಭೂಮಿ ಮೇಲೆ ಬಿದ್ರ ಈ ಭೂಮಿ ಎಲ್ಲ ಸುಟ್ಟು ಭಸ್ಮ ಆಗ್ತದ, ಎಂತ ಕೆಲಸ ಮಾಡಿದ ಅಂದಕ್ಕಿನಿ. ತನ್ನ ಮೈ ಮೇಲೆ ಪಿತಾಂಬರ ಅರಬಿ ಇತ್ತು, ಟರ್ರ ತಿಳಿ ಮೈ ಮೇಲಿನ ಪಿತಾಂಬರ ಅರಬಿ ಹರಿದು ಬಟ್ಟಿಗೆ ಸುತ್ತಿದಳು. ಹೌದು ಪಿತಾಂಬರ ಬಟ್ಟಿ ಹರಿದು ಬಟ್ಟಿಗೆ ಸುತ್ತಿದಳು. ನೀವೇನಂದ್ರಿ? ಹಾ 3 ಮೊಳ ಸೀರೆ ಹರಿದು ದುರ್ವಾಸ ಕೊಟ್ಟಳತ್ತ. ಮತ್ತು ದ್ರೌಪದಿ ಏನು ಸುತ್ತಕೊಂಡಳಲ್ಲಿ? ಹಾ ವಿಚಾರ ಮಾಡ್ರಿ ಅವ, ನಿಮ್ಮದು ಬರೇ ಒಂದು ಪದರ ಸೀರೆ ಹರಿತಂದ್ರೆ ಉಟ್ಕೋತಿರ್ತಾಯಿ, ಅದಕ್ಕೆ ಉಟ್ಕೋಲಕ್ ಬರ್ತದ್ರಿ. ಇವ್ರೇನತ್ತಾರ 3 ಮೊಳ ಸೀರೆ ಹರಿದು ಕೊಟ್ಟಳತ್ತ, ದ್ರೌಪದಿ ಏನು ಸುತ್ತಕೊಂಡಳಲ್ಲಿ? ಹಾ ಯಾಕೆ ನಿಮಗೆಷ್ಟು ಬುದ್ಧಿ ಬರಂಗಿಲ್ಲ? ನಿಮ್ಗೆ ಯಾಕೆ ಎಷ್ಟು ವಿಚಾರ ಬರಂಗಿಲ್ಲ? ದ್ರೌಪದಿ ಏನು ಮಾಡಿದಳು, ಒತ್ತಾಟಿ ಒಂದಿಷ್ಟು
ಒಂದು ಪದರ ಅದನ್ನ ಪಿತಾಂಬರ ಶೀರಿ ಹರಿದು ಕೃಷ್ಣನ ಬಟ್ಟಿಗೆ ಸುತ್ತಿದಳು. ಬಟ್ಟಿಗೆ ಸುತ್ತಿ ಹೇಳ್ತಾಳ, ಏನ ಸುಭದ್ರ, ನನ್ನ ಅಣ್ಣನ ಒಂದು ಹನಿ ರಕ್ತ ಈ ಧರಣಿಗೆ ಬಿತ್ತಂದ್ರೆ ಸುಟ್ಟ ಭಸ್ಮ ಆಗ್ತಿತ್ತಲ್ಲ, ಎಂಥ ಘಾತ ಮಾಡಿದೆ ಅಂದಾಗ ಹೌದು. ಕೃಷ್ಣ ಪರಮಾತ್ಮ ಸುಭದ್ರ ಒಂದು ಮಾತು ಹೇಳ್ತಾನ ಅವಾಗ. ಹಾ, ಏನತ್ತ? ಸುಭದ್ರ, ಓ, ನೀ ಪ್ರತಿನಿತ್ಯ ಅಳ್ತಿದ್ಯಲ್ಲ, ಹೌದು, ಪ್ರತಿನಿತ್ಯ ಸಿಟ್ಟಿಗೆ ಬರ್ತಿದ್ಯಲ್ಲ, ಹಾ, ಅಕ್ಕಿ ಮನೆಗೆ ಹೋಗ್ತೀನಿ ನನ್ನ ಮನೆಗೆ ಬರಲತ್ತಿದ್ಯಲ್ಲ, ಹೌದು ತಂಗಿ, ನೀ ನನಗೆ ಬರೇ ಅಣ್ಣತ್ತ ಪಾಲಿಸಿದಿ. ನೀ ಬರೇ ನನಗೆ ಅಣ್ಣತ್ತ ತಿಳ್ಕೊಂಡಿದಿ. ಹೌದು, ಆದ್ರೆ ನಂದು ಒಂದು ಹನಿ ರಕ್ತ ಈ ಭೂಮಿಗೆ ಬಿದ್ದರೆ ಸುಡ್ತದೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಒಂದು ಹನಿ ರಕ್ತದ ಕಿಮ್ಮತ್ 1 ಕೋಟಿ ರೂಪಾಯಿ ಕಟ್ಟದಕ್ಕಿ ದ್ರೌಪದಿ. ಹೌದು. ಆದ್ರೆ ನನ್ನ ಅಣ್ಣನ ಬಟ್ಟಿಗೆ ಹರಕರ್ಬಿ ಸುತ್ತಬೇಕಂತ ತಿಳ್ಕೊಂಡಕ್ಕಿ ನೀ. ಹಾ ಹಾ ಹಾ, ನಿನಗಕ್ಕಿಗೆ ಹೌದು. ಇಷ್ಟ ಅಂತರದ. ನೀ ಬರೀ ಅಣ್ಣತ್ತ ತಿಳ್ಕೊಂಡಿದ್ದಿ, ಆದ್ರ ದ್ರೌಪದಿ ಅಣ್ಣತ್ತ ತಿಳ್ಕೊಂಡಿಲ್ಲ, ಸಾಕ್ಷಾತ್ ಶ್ರೀಮನ್ ನಾರಾಯಣ ಅಂತ ತಿಳ್ಕೊಂಡಾಳ. ಅವಾಗ ಶ್ರೀಕೃಷ್ಣ ಪರಮಾತ್ಮ ದ್ರೌಪದಿ ತಲೆ ಮೇಲೆ ಕೈ ಇಟ್ಟು ಹೇಳ್ತಾನ, ದ್ರೌಪದಿ, ಯಾವಾಗ ನಂದೊಂದು ಹನಿ ರಕ್ತ ಭೂಮಿಗೆ ಬಿದ್ರ ಈ ಭೂಮಿ ಸುಟ್ಟು ಭಸ್ಮ ಆಗ್ತಿತ್ತು, ಅದು ತಿಳ್ಕೊಂಡು ನಿನ್ನ ಮೈ ಮೇಲಿನ ಪಿತಾಂಬರ ಅರ್ಬಿ ಅನ್ನೋದು ಖಬರ್ ಇಡ್ಲಾರ್ದೆ ನಿನ್ನ ಮೈ ಮೇಲಿನ ಅರ್ಬಿ ಹರಿದು ನನ್ನ ಬೆರಳಿಗೆ ಯಾವಾಗ ಸುತ್ತಿದೆ ಅಂದ್ರೆ ತಂಗಿ, ನಾಳೆ ಒಂದು ದಿನ ನಿನಗ ಸಂಕಟ ಬತ್ತಂದ್ರ, ಹೌದು, ಇಲ್ಲಿ ನೋಡ್ರಿ ಪರಮಾತ್ಮಗೆ ಅಕ್ಕಿ ಕೊಟ್ಟಾಳ, ಪರಮಾತ್ಮ ಅವನಿಗೆ ಹೊಳ್ಳಿ ಕೊಡ್ಲಕತ್ತಾನ. ಯಾರ ಬಲಿ ದುಡ್ದಿದಿ ಅವ್ರ ಬಲಿ ಪಗಾರ ಕೇಳು, ಇನ್ನೊಬ್ಬರ ಬಲಿ ದುಡಿದು ಮತ್ತೊಬ್ಬರ ಬಲಿ ಪಗಾರ ಕೇಳಕ್ ಹೋಗಬೇಡ. ಹಾ ಹಾ, ಇದು ನಿಜವಾದ ಧರ್ಮ ಅಲ್ಲ. ಹೌದು. ಅವಾಗ ಪರಮಾತ್ಮ ಹೇಳ್ತಾನ, ಯಾವಾಗ ನನ್ನ ಬೆಳ್ಳಿಗೆ ಅರ್ಬಿ ಸುತ್ತಿದೆ ಅಂದ್ರ ಮುಂದೆ ಇದೇ ನಿನ್ನ ಪಿತಾಂಬರ ಶೀರಿ ಮುಂದೆ ಒಂದು ಕಾಲಕ್ಕೆ ನಿನಗೆ ಸಂಕಟ ಬಂದಾಗ ಇದು ಒಂದು ತುಣಕ ಬಟ್ಟಿ ಹೋಗಿ ನಿನಗೆ ಅಕ್ಷಾಂಬರ್ ಕೊಟ್ಟು ಕಾಪಾಡ್ತೀನಿ ಅಂತೇಳಿ ಕೃಷ್ಣ ಪರಮಾತ್ಮ ಅಂದ ಮಾತು ಕೊಟ್ಟ. ಹೌದು ಹೌದು ಹೌದು, ಅಂದ ಮಾತು ಕೊಟ್ಟವನೇ ಮುಂದ ಇಲ್ಲಿ ಕೌರವರು ಪಾಂಡವರು ಸೋತರು. ಇಲ್ಲಿ ಬಂದು ಆಕೆಗೆ ಕೃಷ್ಣ ಪರಮಾತ್ಮ ಕಾಪಾಡಬೇಕಾಯ್ತು. ಇದು ಧರ್ಮ, ಇದು ಧರ್ಮ. ಹೌದು, ನೀವಂದ್ರಿ ಧರ್ಮರಾಜ ವಿದುಷ್ಟ್ರು ಹತ್ತಿರು, ಅವನಿಗೆ ಧರ್ಮರಾಜ ಅಂತ ಹೆಸರು ಬತ್ತು. ಮತ್ತ ಹೆಂಡತಿಗಿಟ್ಟ ಆಡೋದಲ್ಲ ಹೆಂಗ ಅಂತ ಕೇಳಿದ್ರಿ ನೀವು. ಹೌದಾ, ಮಾತಿನ ಮಕ್ಕಳ ಕೆಲಸನೇ ಹೆಂಗಿರ್ತದ. ಮಾತು ಯಾವಾಗ ಹೋಯ್ತಂದ್ರ ಮಾನಕ್ಕೆ ಕಿಮ್ಮತ್ತದ, ಪ್ರಾಣಕ್ಕೆ ಕಿಮ್ಮತ್ತಿಲ್ಲ. ಹೌದೌದು. ಆಕಿ ಹೆಂಡತಿ ಅವನ ಅಂಡರದೊಳಗಿದ್ಳು, ತಮ್ಮಂದಿರ ಅವನ ಆಜ್ಞೆದೊಳಗಿದ್ರು. ಮಾತು ಯಾವಾಗ ಹೋಗ್ಯದಂದ್ರೆ ಎಲ್ಲರಿಗೆ ಇಟ್ಟು ಆಡದ್ ಖರೆ, ನಿಮ್ಮಂಗ ಬದಲಾಡ್ಲಿಲ್ಲ. ನಿಮ್ಮಂಗ ಜರ್ ಬದಲಾಡಿದಂದ್ರೆ ಅವ ಕರ್ಮಕ್ಕೂ ಗುರಿ ಆಗ್ತಿದ್ದ. ಅವನ ಹೆಸರು ವಿಧಿಷ್ಠರೇ ಇರ್ತಿತ್ತು. ಧರ್ಮ ಅಂತೇಳಿ ಎಂದೂ ಬರ್ತಿದ್ದಿಲ್ಲ. ಅವ ಎಂದೂ ಧರ್ಮ ಬಿಟ್ಟು ಕೆಲಸ ಎಂದೂ ಮಾಡಿಲ್ಲ. ಹೌದಾ, ನಾ ಹೇಳುದು ಸುಳ್ಳಿದ್ರ ಗೀತಾ ತೆಗೆದು ನೋಡ್ರಿ, ಗೀತಾದೊಳಗ ಶ್ಲೋಕದ ಧರ್ಮರಾಜನ ಶ್ರುತಿ ಏನಿತ್ತಂದ್ರ ಕರ್ಮಕ್ಕೆ ಲಯ ಧರ್ಮಕ್ಕೆ ಜಯನೇ ನನ್ನ ಗುರಿ ಅಂತೇಳಿ ಧರ್ಮರಾಜ ಮಾತು ಕೊಟ್ಟಾನ. ಹೌದು, ಕರ್ಮಕ ಲಯ ಧರ್ಮಕ ಜಯ, ಧರ್ಮನೇ ನನ್ನ ಗುರಿ ಅಂತ ಹೇಳಿ ನಡೆದವನೇ. ಹೌದು, ಧರ್ಮರಾಜ. ಅದಕ್ಕೆ ಅವನಿಗೆ ವಿಧಿಷ್ಠರು ಹೋಗಿ ಧರ್ಮರಾಜ ಅಂತ ಹೆಸರು ಬಂದದ. ಏನು ಹುಚ್ಚರಿದ್ರೇನು ಅವನಿಗೆ ಧರ್ಮರಾಜ ಅಂತ ಕರಿಲಿಕ್ಕೆ? ನೀವು ಮುಂದಿನ ಪಾಳ್ಯಾಕ ಅನ್ಬಹುದು. ಹೌದು, ಅವ ಧರ್ಮ ಇದ್ದಂದ್ರ ಕುರುಕ್ಷೇತ್ರ ಯುದ್ಧದೊಳಗ ಆನಿ ಸತ್ತಿತ್ತು. ಹೌದು, ಆನೆ ಸತ್ತಾಗ ಏನದು ಅಶ್ವತ್ಥಾಮೋ ಹತ ನರ ಕುಂಜರತ್ ಯಾಕೆ ಸುಳ್ಳು ಹೇಳ್ದ ಅನ್ಬೋದ್ರಿ ಇವರು. ಇದು ಕಂಪ್ನಿನೇ ಹಂಗೆ ಅದ್ರಿ. ಇದು ಹೌದು, ಇದು ಈಗ ಜೆರಾಕ್ಸ್ ಬೇರೆ ಅದ್ರಿ. ಇದು ಏನು ಮಾತಾಡ್ತೀವಿ ಅದಕ್ಕೆ ಸುಳ್ಳು ಅನ್ನೋದು ಒಟ್ಟ ಅನ್ಬಹುದು. ನೀವು ಹತ್ತೀರಿ ಅಂದ್ರೆ ನಾವು ಒಪ್ಪಂಗಿಲ್ಲ, ಅಷ್ಟ ಅಜ್ಞಾನಿ ಅಲ್ಲ. ಹೌದು, ಬೆಳ್ತಾನೆ ಕೃಷ್ಣ ಪರಮಾತ್ಮ ಕಲಸದವನಿಗೆ ನಾಳಿನ ರಣರಂಗದೊಳಗೆ ನಿಮಗೆ ಸೋಲಾಗ್ತದ. ಧರ್ಮರಾಜ ನೀವು ಒಂದು ಮಾತು ಸುಳ್ಳು ಹೇಳಬೇಕಂದ ಆನಿಗೆ ಹೊಡಿತೇವು. ಹೌದು, ಆದ್ರೆ ನೀ ಏನ್ ಅನ್ಬೇಕು? ಅಶ್ವತ್ಥಾಮೋ ಹತ ಆನಿ ಹೆಸರು ಅಶ್ವತ್ಥಾಮನೇ ಇತ್ರಿ. ಹೌದು, ದ್ರೋಣಾಚಾರ್ಯನ ಮಗನ ಹೆಸರು ಅಶ್ವತ್ಥಾಮ ಇತ್ತು. ಅದಕ್ಕೆ ಹೌದ್ರಿ. ಆಯ್ತಾಯ್ತು. ಇಷ್ಟು ಒಳ್ಳೆ ಸೂಚನಾ. ಮಾತಿಟ್ಟು ಒಂದು ಸ್ವಲ್ಪ ಕಡಿಮೆ ಮಾಡ್ರಿ. ಆಯ್ತು, ಇದು ಒಂದೇ ನಿಮಿಷ ಹೇಳಿ ಮುಗಿಸ್ತೀನಿ. ಯಾಕಂದ್ರೆ ಹಿಂಗೆ ಹೇಳೋರು ಭಾಳ ಮಂದಿಲ್ಲ ಇರ್ತಾರೆ ನೋಡ್ರಿ. ಅದು ಬಿಡೋ ನೀನು ಅಂತೇಳಿ ಎದ್ದು ಹೋಗೋರು ಇರ್ತಾರೆ. ಭಾಳ ಒಳ್ಳೇದು. ಒಂದೇ ನಿಮಿಷ. ಅಲ್ಲಿ
ಕೃಷ್ಣ ಪರಮಾತ್ಮ ಸುಳ್ಳು ಹೇಳತ್ತೇಳಿ ಧರ್ಮರಾಜ ಬೆಳತಾನ ಕಲಿಸದ. ನಾ ಸುಳ್ಳು ಹೇಳಲತ್ತಿ ಒಪ್ಪಲಿಲ್ಲವ. ಹೌದ್ ಒಪ್ಪಲಾರ ಬಟ್ಯಾಕ ಇಲ್ಲಿ ವಿದ್ದ ಚಾಲು ಆಯ್ತು, ರಣರಂಗದೊಳಗೆ ವಿದ್ದ ಚಾಲು ಆಯ್ತು. ಹೌದ್. ಆನಿ ಸತ್ತು. ಹಾ ಆನಿ ಸತ್ತಾಗ ಧರ್ಮರಾಜ ಕೂಗದ. ಹೌದ್. ಏನಂತ ಕೂಗದ್ರಿ? ಏನತ್ರಿ? ಅಶ್ವತ್ಥಾಮೋ ಹತ ಹತ ನರ. ನರ ಅಂದ್ರ ಮನುಷ್ಯ ರೀ, ಹೌದ್. ಕುಂಜರ ಅಂದ್ರ ಪ್ರಾಣಿ. ನರ ಹತ್ತೇಳಿ ಇಷ್ಟ ಹತ್ತಿದ, ಕುಂಜರ ಹತ್ತಿದ, ದನ್ 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 ಹೊಳ ಬಾರಿಸ್ಬಿಟ್ರು. ಹಾ 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 ಕೇಳಿಸ್ಲಾರಂಗ. ಇದು ಎಲ್ಲ ಕೃಷ್ಣ ಪರಮಾತ್ಮನ ಇದು ಇದು ಎಲ್ಲ ಅವನ ಪ್ಲಾನ್ ಇತ್ತು. ಯಾಕ? ಹಾ. ಧರ್ಮ ರಕ್ಷಣೆ ಮಾಡಬೇಕಾಗಿತ್ತು. ಹೌದು. ಅದಕ್ಕೆ ಧರ್ಮನೇ ಶ್ರೇಷ್ಠ ಅದಂತ ನನ್ನ ಪಾಲದ ಹಾ ಮಾತು ಭಾಳ ಬ್ಯಾಡಲ್ಲಗತ್ತಾರ. ಹೌದು. ಈಗ ನನಗೆ ಕೆಲವೊಬ್ರು ಆಜ್ಞೆ ಮಾಡ್ಯಾರ, ಹಾ ನೀವು ಯಲ್ಲಪ್ಪ ಮಹಾರಾಜರ ಪದ ಹಾಡ್ಬೇಕ್ರಿ. ಹೌದು. ನಿಮ್ಮ ಬಾಯಿ ಒಳಗೆ ಅದೇ ಪದ ಕೇಳಿ ನನಗೆ ಕರ್ಸ್ಯಾರ ಇಲ್ಲಿ. ಹಾ ಹಾ ನೀವು ಸಿದ್ಲಿಂಗ ಮುತ್ತನ ಪದ ಹಾಡ್ಬೇಕ್ರಿ ಅಂದಾರ. ಹೌದು. ಈ ಒಂದು ಪದ ಮುಗಿದ ಬಳಕ ಯಲ್ಲಪ್ಪ ಮಹಾರಾಜ ಅಂದ್ರೆ ಹಾಡ್ತೀನಿ, ಇಲ್ಲ ಮುಂದೆ ಪಾಳಿ ಬಂದ್ರೆ ಹಾಡ್ತೀನಿ. ನೀವು ಹಾಡ್ರಿ ಅಂದ್ರೆ ಇದು ಮುಗಿದ ಬಳಕ ಯಲ್ಲಪ್ಪ ಮಹಾರಾಜಂದು ಹಾಡಾನು. ಹೌದು. ನಮ್ಮ ತಾಯಿಂದೇರ ಕೂತಾರ, ಭಾಳ ಒಳ್ಳೆಯ ಪದ ಅದ. ಹೌದು. ಹೆಣ್ಮಕ್ಳ ಮ್ಯಾಲ ಒಂದಿಷ್ಟು ನೀತಿ ಪದ್ಯ ಹಾಡಿ ಹೌದು. ನಿಮ್ಮೆಲ್ಲರ ಅಪೇಕ್ಷೆ ಇದ್ರೆ ಯಲ್ಲಪ್ಪ ಮಹಾರಾಜರ ಮುಗುಳು ಕೊಡಿ ಯಲ್ಲಪ್ಪ ಮಹಾರಾಜರ ಪದ್ಯ ಹಾಡೋನು. ಇಲ್ಲಂದ್ರೆ ಮುಂದೆ ನಮ್ಮ ಸರಜೋಡಿ ಕಲಾವಂತರ ಹಾಡಿ ಬಿಟ್ಟ ಬಳಕ ಮುಂದಿನ ಪಾಳ್ಯಕ್ಕೆ ಯಲ್ಲಪ್ಪ ಮಹಾರಾಜರ ಪದ್ಯ ಹಾಡೋದದ. ತಾಯಿಂದರ ನಿಮ್ಮ ಮ್ಯಾಲ ಭಾಳ ಒಳ್ಳೆ ಪದ ಹಾಡೋದದ. ಹೌದು. ನೀವು ದೂರ ಕುಂದರಿ, ಒಟ್ಟು ಎಲ್ಲೇರಿ ಕುಂದರಿ ಖರೆ ಲಕ್ಷ